ಆಷಾಢ ಮಾಸದಲ್ಲಿ ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ, ಡ್ರೈ ಫ್ರೂಟ್ಸ್ ಅಲಂಕಾರದೊಂದಿಗೆ ದರ್ಶನ, ದೇಗುಲಕ್ಕೆ ಹರಿದು ಬಂದ ಭಕ್ತ ಸಾಗರ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಕ್ಷಣಗಣನೆ, ಸುಸೂತ್ರವಾಗಿ ನಡೆಯುವಂತೆ ಜಿಲ್ಲಾಡಳಿತ ಸಂಪೂರ್ಣ ಸಜ್ಜು, ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಪರಿಶೀಲನೆ. ಆಷಾಢ ಶನಿವಾರದ ಸಂಭ್ರಮ, ಗೊಟಕನಪುರದ ಶ್ರೀ ಬೈಲಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ದೇವರ ದರ್ಶನ ಪಡೆದು ಪುನೀತರಾದ ಭಕ್ತರು. ಸರ್ಕಾರಿ ಶಾಲೆಯಲ್ಲಿ ಸಂಸತ್ ಚುನಾವಣೆ, ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದ ಕಾರ್ಯಕ್ರಮ, ಚುನಾವಣೆ ಪ್ರಕ್ರಿಯೆಯಲ್ಲಿ ಮಿಂದೆದ್ದ ವಿದ್ಯಾರ್ಥಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಆಷಾಢ ಮಾಸದ 3ನೇ ಶುಕ್ರವಾರದ ಅಂಗವಾಗಿ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ನೆರವೇರಿದವು. ದೇವಿಯ ಅಲಂಕಾರ ಭಕ್ತರ ಮನಸೂರೆಗೊಂಡಿತು. ಆಷಾಢ ಮಾಸದ 3ನೇ ಶುಕ್ರವಾರದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ನೆರವೇರಿದವು. ಬೆಳಗಿನಿಂದಲೇ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರಿದವು. ವಿವಿಧ ಬಗೆಯ ಹೂಗಳು ಮತ್ತು ಡ್ರೈ ಫ್ರೂಟ್ಸ್ಗಳಿಂದ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು, ದೇವಿಯ ದಿವ್ಯ ರೂಪ ಭಕ್ತರನ್ನು ಭಕ್ತಿ ಭಾವದಲ್ಲಿ ತೇಲಿಸಿತು. ಹೂವುಗಳು ಹಾಗೂ ಡ್ರೈ ಫ್ರೂಟ್ಸ್ಗಳ ಅಲಂಕಾರದೊಂದಿಗೆ ಜಗನ್ಮಾತೆಯ ಸ್ವರೂಪದಲ್ಲಿ ಕಂಗೊಳಿಸುತ್ತಿದ್ದ ಶ್ರೀ ಜಾಲಾರಿ ಗಂಗಮ್ಮ ದೇವಿಯ ದರ್ಶನ ಪಡೆದ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ದೇವಾಲಯದ ಆವರಣದಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಾಂತಿಯುತವಾಗಿ ದೇವಿಯ ದರ್ಶನ ಪಡೆದ ದೃಶ್ಯಗಳು ಕಂಡುಬಂದವು. ಆಷಾಢ ಶುಕ್ರವಾರದ ಅಂಗವಾಗಿ ನಡೆದ ವಿಶೇಷ ಪೂಜೆ ಮತ್ತು ಮನಮೋಹಕ ಡ್ರೈ ಫ್ರೂಟ್ಸ್ ಅಲಂಕಾರ ಭಕ್ತರ ಗಮನ ಸೆಳೆದಿದ್ದು, ಶ್ರೀ ಜಾಲಾರಿ ಗಂಗಮ್ಮ ದೇವಿಯ ದಿವ್ಯ ದರ್ಶನ ಪಡೆದ ಭಕ್ತರು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಕೃತಾರ್ಥರಾದರು.
ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ಸಜ್ಜಾಗಿದೆ. ಪರೀಕ್ಷೆ ಸುಸೂತ್ರವಾಗಿ ಹಾಗೂ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಜಿಲ್ಲಾ ಅಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಾನುವಾರ ನಡೆಯಲಿರುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪರೀಕ್ಷಾ ಕೊಠಡಿಗಳು, ಸಿಸಿಟಿವಿ ವ್ಯವಸ್ಥೆ, ಭದ್ರತಾ ಕ್ರಮಗಳು, ಅಭ್ಯರ್ಥಿಗಳ ಪ್ರವೇಶ ವ್ಯವಸ್ಥೆ ಸೇರಿದಂತೆ ಸೌಲಭ್ಯಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಪರೀಕ್ಷೆ ಪಾರದರ್ಶಕ ಹಾಗೂ ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದ್ದು, ಅಕ್ರಮಗಳಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಈಗಾಗಲೇ ತಮಗೆ ಗೊತ್ತಿದೆ, ಘನ ಸರ್ಕಾರ ಇತ್ತೀಚೆಗೆ ಒಳ ಮೀಸಲಾತಿ ಇತ್ಯಾದಿ ಎಲ್ಲ ಆಯಾಮಗಳನ್ನು ಅಂತಿಮಗೊಳಿಸಿ ಹೊಸ ನೇಮಕಾತಿ ಪ್ರಕ್ರಿಯೆಗಳಿಗೆ ರಾಜ್ಯದಲ್ಲಿ ಒಂದು ಹೊಸ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗಾಗಲೇ ಎಲ್ಲ ಮಾರ್ಗದರ್ಶನಗಳು, ನಿರ್ದೇಶನಗಳು ಎಲ್ಲ ಕೂಡ ಬಂದಿದ್ದಾವೆ. ಮುಂದಿನ ಒಂದು 3 ರಿಂದ 4 ತಿಂಗಳುಗಳಲ್ಲಿ, ಬಹುಶಃ ಒಂದು 6 ತಿಂಗಳಂತ ಔಟರ್ ಲಿಮಿಟ್ ಇಟ್ಕೊಂಡ್ರೂ ಕೂಡ ಸುಮಾರು 70,000 ವಿವಿಧ ಹುದ್ದೆಗಳಿಗೆ ನೇಮಕಾತಿಗಳನ್ನು ಇಡೀ ರಾಜ್ಯಾದ್ಯಂತ ಮಾಡಲಾಗ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೂ ಕೂಡ ಎಲ್ಲ ಪರೀಕ್ಷೆಗಳು ಅದು ಶನಿವಾರ ಅಥವಾ ಭಾನುವಾರದ ದಿನದಂದು ನಿರಂತರವಾಗಿ ಮುಂದಿನ 6 ತಿಂಗಳುಗಳಲ್ಲಿ ವೇಳಾಪಟ್ಟಿಗೆ ಅನುಗುಣವಾಗಿ ಮಾಡೋವಂಥ ಪ್ರಕ್ರಿಯೆ, ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಇತರ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. 2/8/26 ಅಂದರೆ ನಾಳೆ ಭಾನುವಾರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಪರೀಕ್ಷೆಗಳು, ಲಿಖಿತ ಪರೀಕ್ಷೆಗಳು ನಡೀತಾ ಇದೆ. ಈ ಪರೀಕ್ಷೆಗೆ ನಿನ್ನೆ ಘನ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಒಂದು ಸಭೆ ಮಾಡಿ ಮುಂದಿನ ಈ ಒಂದು ನೇಮಕಾತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾರ್ಗದರ್ಶನ ಕೊಡಬೇಕು, ಎಷ್ಟು ಪಾರದರ್ಶಕವಾಗಿ ಈ ಪರೀಕ್ಷೆಗಳು ನಡೀಬೇಕು, ಅದರಲ್ಲಿ ಜಿಲ್ಲಾಡಳಿತದ ಜವಾಬ್ದಾರಿ ಏನು, ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನು, ಕಣ್ಗಾವಲು ಎಷ್ಟು ಗರಿಷ್ಠ ಮಟ್ಟದ ಕಣ್ಗಾವಲು ಅವಶ್ಯಕತೆ ಇದೆ, ಮತ್ತು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅಥವಾ ಪರೀಕ್ಷಾ ಅಕ್ರಮಗಳಿಗೆ ಯಾವುದೇ ಎಳ್ಳಷ್ಟು ಕೂಡ ಅವಕಾಶ ಮಾಡಿಕೊಡೋದಲ್ಲ, ಅದನ್ನು ಭಾಳ ಗಂಭೀರ ಸ್ವರೂಪದಲ್ಲಿ ತೆಗೆದುಕೊಂಡು ಪ್ರತಿ ಜಿಲ್ಲಾಡಳಿತ ಹೇಗೆ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ಎಲ್ಲ ವಿಷಯಗಳ ಕುರಿತು ಸವಿಸ್ತಾರವಾಗಿ ನಿರ್ದೇಶನವೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯ ಆಡಳಿತ ಈ ಮುಂದಿನ ಎಲ್ಲ ಪರೀಕ್ಷೆಗಳ ಸರಣಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇನ್ನು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಆಗಮಿಸಿ ಪ್ರವೇಶ ಪತ್ರ ಹಾಗೂ ಅಗತ್ಯ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ತರಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಮೊಬೈಲ್ ಫೋನ್,
ಎಲೆಕ್ಟ್ರಾನಿಕ್ ಸಾಧನಗಳು ಹಾಗೂ ನಿಷೇಧಿತ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ಕೊಂಡೊಯ್ಯಲು ಅವಕಾಶವಿಲ್ಲ ಎಂದು ಎಚ್ಚರಿಕೆ ನೀಡಲಾಗಿದೆ. ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 9 ಸೆಂಟರ್ ಡಿಸೈಡ್ ಆಗಿದೆ. ಆ 9 ಸೆಂಟರಲ್ಲಿ 4526 ಕ್ಯಾಂಡಿಡೇಟ್ಸ್ ಅಪಿಯರ್ ಆಗ್ತಾರೆ. ಈ ಎಕ್ಸಾಮ್ ಒಳ್ಳೆ ರೀತಿ ಆಗಬೇಕು. ಈ ಕಾರಣ ಬಗ್ಗೆ ನಾವು ಒಂದು ಬಿಗಿ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ ಸೇಫ್ಟಿ, ಸೆಕ್ಯೂರಿಟಿ, ಫ್ರಿಸ್ಕಿಂಗ್ದು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸೆಂಟರಲ್ಲಿ ಒಬ್ಬೊಬ್ಬರು ಇನ್ಸ್ಪೆಕ್ಟರ್ ಮತ್ತು ಇತರೆ ಸಿಬ್ಬಂದಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಜೊತೆಗೆ ಎಲ್ಲ ಸೆಂಟರ್ಸಲ್ಲಿ DFMD, HHMD ಮುಖಾಂತರ ಚೆಕಿಂಗ್ ಕೂಡ ಆಗುತ್ತೆ. ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈ ಎಕ್ಸಾಮ್ ಆಗ್ತದೆ. ಅವರು ಕೂಡ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮಾನ್ಯ DC ಸಾಹೇಬರು ಕೂಡ ಈಗ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಮತ್ತು ಏನು ಅಲೌಡ್ ಇದೆಯಾ, ಏನು ಅಲೌಡ್ ಇಲ್ಲ ಆ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಕ್ಯಾಂಡಿಡೇಟ್ಸ್ದು ಅಡ್ಮಿಟ್ ಕಾರ್ಡ್ ಏನಿದೆ, ಅಡ್ಮಿಟ್ ಕಾರ್ಡ್ ಜೊತೆಗೆ ಎಕ್ಸ್ಟ್ರಾ 2 ಪೇಜಸ್ ಜೊತೆಗೆ ಅವರಿಗೆ ಪ್ರಿಂಟೌಟ್ ಸಿಗ್ತಾ ಇದೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಆ ಪ್ರಿಂಟೌಟಲ್ಲಿ ಇದೆ. ಯಾವ ಥರದ್ದು ಬಟ್ಟೆ ಹಾಕಬೇಕು ಮತ್ತು ಯಾವ ಐಟಮ್ ಅಲೌಡ್ ಇಲ್ಲ, ಎಲೆಕ್ಟ್ರಾನಿಕ್ ಐಟಮ್ ಅಲೌಡ್ ಇಲ್ಲ, ವಾಚಸ್ ಅಲೌಡ್ ಇಲ್ಲ, ಆ ಥರದ್ದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಜೊತೆಗೆ ನಾವು ಎಲ್ಲ ಪೆರಿಫೆರಿಯಲ್ಲಿ ಕೂಡ ನಮ್ಮ ಸಿಬ್ಬಂದಿಗೆ ನೇಮಕ ಮಾಡಿದ್ದೀವಿ. ಮಾನ್ಯ DC ಸಾಹೇಬರು ಒಂದು ಪ್ರೊಹಿಬಿಟರಿ ಆರ್ಡರ್ ಕೂಡ ಮಾಡಿದ್ದಾರೆ 163 BNSS ಪ್ರಕಾರ. ಸೊ ಹೊರಗಡೆ ಕೂಡ ನಾವು ಬಿಗಿ ಬಂದೋಬಸ್ತ್ ಮಾಡ್ತೀವಿ. ಜೊತೆಗೆ ನಾವು ಜೆರಾಕ್ಸ್ ಶಾಪ್ಸ್, ಲಾಜಸ್, ಹೋಟೆಲ್ಸ್ಗೆ ಕೂಡ ನಾವು ರಾತ್ರಿ ಟೈಮಿಂದ ಚೆಕ್ ಮಾಡ್ತೀವಿ. ಯಾವುದೇ ಥರದ್ದು ಅನ್ಫೇರ್ನೆಸ್ ಆಗಬಾರ್ದು, ಯಾವುದೇ ಥರದ ಸಮಸ್ಯೆ ಕ್ರಿಯೇಟ್ ಆಗಬಾರ್ದು. ಜೊತೆಗೆ ಎಲ್ಲ ರೂಮ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಇದೆ. ಸೊ ದ್ಯಾಟ್ ಬೈ ಚಾನ್ಸ್ ಯಾವುದು ಕಮ್ಯುನಿಕೇಷನ್ ಡಿವೈಸಿಂದ ರಿಲೇ ಮಾಡೋಕ್ಕೇನು ಪ್ರಯತ್ನ ಮಾಡ್ತಾರೆ, ಸೊ ಜಾಮರಿಂದ ಅದು ಕೂಡ ಜಾಮ್ ಆಗುತ್ತೆ. ಸೊ ಎಲ್ಲ ಸೆಂಟರ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಆಗಿದೆ. ಜೊತೆಗೆ ನಾವು ವೆಬ್ ಕಾಸ್ಟಿಂಗ್ದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ CCTVದು ವ್ಯವಸ್ಥೆ ಇದೆ ಒಂದೊಂದೇ ರೂಮಲ್ಲಿ. ಮತ್ತು ಆ CCTV ಫುಟೇಜಸ್ ಆ ಸೆಂಟರ್ದು ಕಂಟ್ರೋಲ್ ರೂಮಲ್ಲಿ ಕೂಡ ಬರ್ತದೆ. ಮತ್ತು ವೆಬ್ ಹೋಸ್ಟಿಂಗಿಂದ ನಮ್ಮ SP ಆಫೀಸಲ್ಲಿ ಕಂಟ್ರೋಲ್ ರೂಮಲ್ಲಿ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ಇದನ್ನು ನಾವು ತುಂಬ ಸೆನ್ಸಿಟಿವ್ ಮ್ಯಾಟರ್ ಥರ ತಗೊಂಡು ಮಾನಿಟರ್ ಮಾಡ್ತಾ ಇದ್ದೀವಿ. ಸೋಷಲ್ ಮೀಡಿಯಾ ಮಾನಿಟರಿಂಗ್ ಕೂಡ ನಡ್ತಾ ಇದೆ. ಸೋಷಲ್ ಮೀಡಿಯಾ ಮಾನಿಟರಿಂಗಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ನಾವು ಮೊದಲೇದಾಗಿ ನೋಡಿದ್ದೀವಿ. ನೀಟ್ ಎಕ್ಸಾಮ್ ಟೆಲಿಗ್ರಾಮಲ್ಲಿ ಏನಾದರೂ ಲೀಕ್ ಆಗಿತ್ತು. ಸೊ ಈ ಕಾರಣ ಬಗ್ಗೆ ಸೋಷಲ್ ಮೀಡಿಯಾ ಮಾನಿಟರಿಂಗ್ ಎಲ್ಲ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಮತ್ತು ಬೇರೆ ಆ್ಯಪ್ಸ್ಗಳು, ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್, ಇದು ಎಲ್ಲ ಆ್ಯಪ್ಸ್ಗೆ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಕೂಡ ಆಗ್ತಾಯಿದೆ. ಯಾವುದು ಹೊರಗಡೆಯಿಂದ ಯಾರು ಬಂದು ಈ ಥರ ಏನು ಪ್ರಯತ್ನ ಮಾಡ್ತಾರೆ ಅವರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಸೊ ನಾವು ಈ ಸೋಷಲ್ ಮೀಡಿಯಾ ಮುಖಾಂತರ ಕೂಡ ಪ್ರಯತ್ನ ಮಾಡಿದ್ದೀವಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ರೀಚ್ ಆಗಬೇಕು. ಸೊ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ ಒಳ್ಳೆ ರೀತಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ನಮ್ಮ ಡಿಸ್ಟಿಕಲ್ಲಿ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಗೊಟಕನಾಪುರ ಪ್ರಸಿದ್ಧ ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢ ಮಾಸದ ಶನಿವಾರದಂದು ಅತ್ಯಂತ ವೈಭವೋಪೇತವಾಗಿ ಭಗವಂತನ ಆರಾಧನೆ ಹಾಗೂ ವಿಶೇಷ ಪೂಜಾ ಹೋಮ ಕಾರ್ಯಕ್ರಮಗಳು ನೆರವೇರಿದವು. ಗೌರಿಬಿದನೂರು ನಗರದ ಗೋಟಕನಾಪುರ ಪ್ರಸಿದ್ಧ ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢ ಮಾಸದ ಶನಿವಾರದಂದು ಅತ್ಯಂತ ವೈಭವಪೂರಿತವಾಗಿ ಭಗವಂತನ ಆರಾಧನೆ ಹಾಗೂ ವಿಶೇಷ ಪೂಜಾ ಹೋಮ ಕಾರ್ಯಕ್ರಮಗಳು ನೆರವೇರಿದವು. ಹಿಂದೆ ದೀಪಳ್ಳಿಯ ಪಾಳೆಗಾರರು ಈ ವಿಗ್ರಹವನ್ನ ಮಾಡಿಸಿ ಚಿಕ್ಕ ಕುರುಗೋಡು ರಾಮಚಂದ್ರಪುರಕ್ಕೆ ಕೊಂಡೊಯ್ಯುವ ಮಾರ್ಗ ಮಧ್ಯದಲ್ಲಿ ಬಂಡಿ ಮುರಿದು ಹೋಗಿ ದೇವರನ್ನ ಕೆಳಗೆ ಇಳಿಸಿ ಬಂಡಿ ಸರಿಪಡಿಸಿದ ನಂತರ ಮರುಸ್ಥಾಪನೆಗಾಗಿ ಕೊಂಡೊಯ್ಯಲು ಪ್ರಯತ್ನಿಸಿದಾಗ ಎಷ್ಟು ಜನ ಸೇರಿದ್ರೂ ಎತ್ತಲು ಸಾಧ್ಯವಾಗಲಿಲ್ಲ. ಸ್ಥಳಕ್ಕೆ ಆಗಮಿಸಿದ ಅರ್ಚಕರು ಇದು ಪ್ರತಿಷ್ಠಾಪನೆ ಆಗಿಬಿಟ್ಟಿದೆ, ಭಗವಂತ ಇಲ್ಲಿಯೇ ಬಯಲಾಂಜನೇಯನಾಗಿ ಉಳಿಯಲು ಬಯಸಿದ್ದಾನೆ ಎಂದು ತಿಳಿಸಿರುವುದಾಗಿ ಇತಿಹಾಸವಿದೆ. ದೇಗುಲದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು.
ಸಾಧಕಸ್ವಾಮಿನ್ನ ಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯಃ ಪ್ರಭೋ. ಪ್ರಸನ್ನ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನ ಕೊಟನಾಪುರ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಮಾಸದ ಒಂದು ಶನಿವಾರದಲ್ಲಿ ಬಹಳ ವೈಭವೋಪೇತವಾಗಿ ಭಗವಂತನ ಆರಾಧನೆಯಲ್ಲಾಗುತ್ತೆ. ಇವತ್ತಿನ ದಿವಸ ನಾವು ಪ್ರಾತಃ ಕಾಲದಲ್ಲಿ ಒಂದು ಸ್ವಸ್ತಿ ಪುಣ್ಯಾಹ ವಾಚನ, ನವಗ್ರಹ ಆರಾಧನೆ, ರಾಮತಾರಕ ಹೋಮ ಮತ್ತು ಭಗವಂತನಿಗೆ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕ ಎಲ್ಲವನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಸಾವಿರಾರು ಜನ ಭಕ್ತರು ಇಲ್ಲಿ ಬಂದು ದೇವರನ್ನು ಸಂದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮನೋಕಾಮನೆಗಳನ್ನ ಇಲ್ಲಿ ಈಡೇರಿಸ್ಕೊಂಡು ಹೋಗ್ತಕ್ಕಂಥ ಐತಿಹ್ಯ ಇದೆ. ಇದು ವರ್ಷ ನಡೆಯುವಂಥ ಕಾರ್ಯಕ್ರಮ. ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ವೈಭವೋಪೇತವಾಗಿ ಇಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಈ ಕುರಿತು ಜಿಕೆ ಸತೀಶ್ ಮಾತನಾಡಿ, ಗ್ರಾಮಸ್ಥರ ಸಹಯೋಗದೊಂದಿಗೆ ಕಳೆದ ಹಲವು ವರ್ಷಗಳಿಂದ ಆಷಾಢ ಮಾಸದ 3ನೇ ಶನಿವಾರದಂದು ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದರು. ಗ್ರಾಮಸ್ಥರು ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಆಷಾಢ ಮಾಸದ 3ನೇ ಶನಿವಾರ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ದೀಪಾಳ್ಯದ ಪಾಳ್ಯಗಾರರು ಈ ವಿಗ್ರಹನ ಮಾಡಿಸಿ ಚಿಕ್ಕೂರುಗೋಡು ರಾಮಚಂದ್ರಪುರಕ್ಕೆ ತಗೊಂಡು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಬಂಡಿ ಮುರಿದೋಗಿ ಈ ದೇವ್ರನ್ನ ಕೆಳಗಡೆ ಇಳಿಸಿ ಬಂಡಿ ರಿಪೇರಿ ಆದ ನಂತರ ಇದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ತಗೊಂಡೋಗಕ್ಕೆ ನೋಡ್ತಾರೆ. ಆಗಲ್ಲ. ಆಗ ಪಾಳ್ಯಗಾರರು ಸಂಪೂರ್ಣ ಜನನೆಲ್ಲ ಕರೆಸಿ ಎತ್ತೋದಕ್ಕೆ ನೋಡ್ತಾರೆ. ಆಗೋಲ್ಲ. ಆಗ ಒಬ್ಬ ಅರ್ಚಕರು ಬಂದು ಇದು ಪ್ರತಿಷ್ಠಾಪನೆ ಆಗಿಬಿಟ್ಟಿದೆ, ಭಗವಂತ ಇನ್ಯಾರು ಏನೂ ಮಾಡೋಕ್ಕಾಗಲ್ಲ, ಇದು ಬಯಲಾಂಜನೇಯ ಆಗಿ ಉಳ್ಕೊತಾನೆ ಅಂತೇಳಿ ಉಳ್ಕೊಂಡಿದ್ದಾನೆ. ನಾವು ನಮ್ಮ ಕಷ್ಟ ಸುಖಗಳಿಗೆ ರೈತರ ಪರವಾಗಿ ಕೆರೆ ತುಂಬೋದಕ್ಕೆ ನಾವು ಈ ಭಗವಂತನಿಗೆ ಪೂಜೆ ಮಾಡಿಸಿ ಈ ಭಗವಂತನ ಕೇಳ್ಕೊತೀವಿ. ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡ್ತಾನೆ ಭಗವಂತ. ಇಲ್ಲಿ ಅನ್ನ ಸಂತರ್ಪಣೆ ಅನೇಕ ಭಕ್ತಾದಿಗಳು ಎಲ್ಲರೂ ಸೇರಿ ಅನ್ನ ಸಂತರ್ಪಣೆ 5,000 ರಿಂದ 6,000 ಜನಕ್ಕೆ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ, ಮುಖಂಡರಾದ ಎಚ್ವಿ ಮಂಜುನಾಥ್, ಆರ್ ಅಶೋಕ್ ಕುಮಾರ್, ಜಿಕೆ ರಮೇಶ್ ಮುಂತಾದವರು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೀಟ್ ಹಾಗೆ ಸಿಇಟಿ ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30 ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ
ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಮತದಾನದ ಹಕ್ಕಿನ ಮಹತ್ವ, ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಇಲ್ಲೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಮಾದರಿಯಲ್ಲಿ ನಡೆಸಲಾಯಿತು. ಮಂಚೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಮಾದರಿಯಲ್ಲಿ ನಡೆಸಲಾಯಿತು. ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವಿಕೆ, ಚುನಾವಣಾ ಪ್ರಚಾರ, ಮತದಾನ ಹಾಗೂ ಮತ ಎಣಿಕೆ ಸೇರಿದಂತೆ ಸಾರ್ವಜನಿಕ ಚುನಾವಣೆಯ ಎಲ್ಲ ಹಂತಗಳನ್ನು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಪರಿಚಯಿಸಲಾಯಿತು. ಚುನಾವಣೆಗೆ ಅಧಿಕೃತವಾಗಿ ಅಧಿಸೂಚನೆ ಪ್ರಕಟಿಸಿದ ಬಳಿಕ ನಾಮಪತ್ರ ಸಲ್ಲಿಕೆಗೆ ಕಾಲಾವಕಾಶ ನೀಡಲಾಯಿತು. ಬಳಿಕ ನಾಮಪತ್ರ ಹಿಂಪಡೆಯಲು ಅವಕಾಶ ಕಲ್ಪಿಸಿ ಅಂತಿಮವಾಗಿ ಕಣದಲ್ಲಿ ಉಳಿದ ಅಭ್ಯರ್ಥಿಗಳಿಗೆ 1 ವಾರದ ಕಾಲ ಚುನಾವಣಾ ಪ್ರಚಾರ ನಡೆಸಲು ಅವಕಾಶ ನೀಡಲಾಯಿತು. ಈ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣಾ ವ್ಯವಸ್ಥೆಯ ಸಂಪೂರ್ಣ ಅರಿವು ಮೂಡಿಸಲಾಯಿತು. ಶಾಲೆಯಲ್ಲಿಯೇ ಮತಗಟ್ಟೆ ಸ್ಥಾಪಿಸಲಾಗಿದ್ದು, ವಿದ್ಯಾರ್ಥಿಗಳೇ ಮತಗಟ್ಟೆ ಸಿಬ್ಬಂದಿ, ಮತದಾನದ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸಿ ಗಮನ ಸೆಳೆದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಮರಿಯಪ್ಪ ಅವರು ಸೂಕ್ಷ್ಮ ವೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದರು. 10 ಸ್ಥಾನಗಳಿಗೆ 20 ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಅಭ್ಯರ್ಥಿಗಳ ಚಿತ್ರವಿರುವ ಮತಪತ್ರಗಳನ್ನು ಸಿದ್ಧಪಡಿಸಿ ಮತದಾನ ನಡೆಸಲಾಯಿತು. ಸಾರ್ವಜನಿಕ ಚುನಾವಣೆಯ ಮಾದರಿಯಲ್ಲೇ ಗುರುತಿನ ಚೀಟಿ ಪರಿಶೀಲನೆ ನಡೆಸಿ, ಗುರುತಿನ ಚೀಟಿ ಇಲ್ಲದವರಿಗೆ ಮತದಾನಕ್ಕೆ ಅವಕಾಶ ನೀಡಲಿಲ್ಲ. ಮತ ಚಲಾಯಿಸಿದ ವಿದ್ಯಾರ್ಥಿಗಳ ಕೈಗೆ ನೀಲಿ ಶಾಹಿ ಹಾಕುವ ಮೂಲಕ ಮತದಾನ ಪ್ರಕ್ರಿಯೆ ನಡೆಸಲಾಯಿತು. ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನೀವೇನಾದರೂ ನನಗೆ ವೋಟ್ ಹಾಕಿ ಗೆಲ್ಲಿಸಿದರೆ ಶಾಲಾ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ ಮತ್ತು ನಮ್ಮ ಶಾಲೆಯ ಡಿಸಿಪ್ಲಿನ್ ಅನ್ನು ಕಾಪಾಡುತ್ತೇನೆ. ಎಲ್ಲರೂ ಪ್ರಿಯಾಂಬಲ್ ಆಗಬೇಕು ಇಲ್ಲಿ ಅಂತ ಎಲ್ಲರಿಗೂ ಹೇಳ್ಕೊಡ್ತೀನಿ. ಧನ್ಯವಾದಗಳು. ಮೇಡಮ್ ಈ ಕಡೆ ಬನ್ನಿ. ಅಲ್ಲೇ ಇರ್ಬೇಡ, ಈ ಓಟ ಬಿಟ್ಟಿದ್ದಲ್ಲ ಅವ್ರು ತೆಗೆದುಕೊಳ್ಳ. ನಮ್ಮ ಮತ
ಶಾಲೆಯ ವಿದ್ಯಾರ್ಥಿಗಳು 99% ಮತದಾನ ಮಾಡಿದ್ದು ಸಂಜೆ ವೇಳೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಒಟ್ಟಾರೆ ಶಾಲಾ ಮಟ್ಟದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾಯೋಗಿಕವಾಗಿ ಪರಿಚಯಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಗ್ರಾಮೀಣ ಜನರ ಆರೋಗ್ಯದ ಕಾಳಜಿಯಿಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದ್ದು, ಸಮಾಜ ಸೇವಕ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಆರೋಗ್ಯ ಶಿಬಿರಕ್ಕೆ ಗ್ರಾಮಸ್ಥರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಆರೋಗ್ಯ ಸೇವೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಜಂಟಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸುತ್ತಿವೆ. ವಿವಿಧ ತಜ್ಞ ವೈದ್ಯರು ಗ್ರಾಮಗಳಿಗೆ ತೆರಳಿ ಸಾರ್ವಜನಿಕರ ಆರೋಗ್ಯ ತಪಾಸಣೆ ನಡೆಸಿ ಉಚಿತ ವೈದ್ಯಕೀಯ ಸಲಹೆ ಹಾಗೂ ಚಿಕಿತ್ಸೆ ನೀಡುತ್ತಿದ್ದಾರೆ. ಸಮಾಜ ಸೇವಕ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಆರೋಗ್ಯ ಶಿಬಿರ ಈಗಾಗಲೇ ಮಂಡಿಕಲ್ಲು ಹಾಗೂ ಜಾತವರ ಹೊಸಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಶನಿವಾರ ಚಿಕ್ಕಕಾಡಿಗಾನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಶಿಬಿರ ನಡೆಯಿತು. ಶಿಬಿರದಲ್ಲಿ ನೂರಾರು ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾಮಾನ್ಯ ವೈದ್ಯಕೀಯ ತಪಾಸಣೆಯಾದಂತಹ ಕಣ್ಣು, ಮೂಳೆ, ಚರ್ಮ ಸೇರಿದಂತೆ ವಿವಿಧ ವಿಭಾಗಗಳ ತಜ್ಞ ವೈದ್ಯರು ಗ್ರಾಮಸ್ಥರನ್ನು ಪರೀಕ್ಷಿಸಿ ಅಗತ್ಯ ಸಲಹೆಗಳನ್ನು ನೀಡಿದರು. ಆಸ್ಪತ್ರೆಗಳಿಗೆ ತೆರಳಲು ಸಾಧ್ಯವಾಗದ ಗ್ರಾಮೀಣ ಜನರಿಗೆ ಇಂತಹ ಆರೋಗ್ಯ ಶಿಬಿರಗಳು ಹೆಚ್ಚಿನ ಅನುಕೂಲಕರವಾಗಿದ್ದು, ಸಾರ್ವಜನಿಕರು ಆಯೋಜಕರ ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಿಕ್ಕಕಾಡಿಗೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆಯನ್ನು ತಲುಪಿಸುವ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಳ್ಳಿ ಭಾಗಗಳಲ್ಲಿ ಬಡತನ ಹೆಚ್ಚು, ಮತ್ತು ಮಧ್ಯಮ ವರ್ಗದವ್ರಿಗೂ ಅಷ್ಟೇ. ಎಷ್ಟೋ ಜನಕ್ಕೆ ಹಣ ಎಲ್ಲ ಇದ್ದರೂ ಸಹ ಮನೆಗಳಲ್ಲಿ ವ್ಯವಸಾಯ ಮಾಡೋದಿರ್ತದೆ, ಮನೆಯಲ್ಲಿ ಮಕ್ಕಳು ಕೆಲಸಗಳಿಗೆ ಹೋಗ್ತಾರೆ, ಸರಿಯಾದ ಸಮಯಕ್ಕೆ ಆಸ್ಪತ್ರೆಗಳಿಗೆ ತೋರ್ಸೋಕ್ಕಾಗಲ್ಲ. ಈ ರೀತಿ ಎಲ್ಲ ವ್ಯವಸ್ಥೆಗಳಿರ್ತವೆ. ಈ ರೀತಿಯಾದಂತಹ ಏನು ಆರೋಗ್ಯ ಶಿಬಿರಗಳು ನಡೆದ್ರೆ, ಇಂತಹ ಆರೋಗ್ಯ ಶಿಬಿರಗಳಿಗೆ ನಾವೇ ವಾಹನಗಳ ವ್ಯವಸ್ಥೆ ಸಹ ಮಾಡಿರೋದ್ರಿಂದ ನಮ್ಮ ಹುಡುಗರೇ ಕರ್ಕೊಂಬಂದು ಮತ್ತೆ ಅವ್ರನ್ನ ಕರ್ಕೊಂಡೋಗಿ ಬಿಡೋದ್ರಿಂದ ಒಂದಷ್ಟು ಜನಕ್ಕೆ ಸ್ವಲ್ಪ ಸುಲಭವಾಗಿ ಈ ರೀತಿಯ ಒಂದು ಶಿಬಿರಗಳಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ತುಂಬ ಜನ ಇವತ್ತು ನಂಗೆ ಗೊತ್ತಿರೋಂಗೆ ಸುಮಾರು 400-500ಕ್ಕೂ ಹೆಚ್ಚು ಜನ ಇವತ್ತು ಈ ಒಂದು ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಮತ್ತು ಯಾರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ ಅವರನ್ನು ಮಂಗಳವಾರ ನಾವು ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ ಇದು 3ನೇ ವಾರ. ಈ 2 ವಾರಗಳಲ್ಲಿ ಯಾರು ಈ ರೀತಿಯಾದಂತಹ ಚಿಕಿತ್ಸೆ ತಗೊಂಡ್ರು ತುಂಬ ಜನಕ್ಕೆ ಬೇರೆ ಬೇರೆ ರೀತಿಯ ಶಸ್ತ್ರಚಿಕಿತ್ಸೆಗಳಿರ್ಬೋದು, ಅವರಿಗೆ ಸ್ಪೆಕ್ಸ್ ಕೊಡಿಸೋದಿರ್ಬೋದು, ಕನ್ನಡಕ ಕೊಡಿಸೋದು, ಮತ್ತು ಅವ್ರಿಗೆ ವಾಕಿಂಗ್ ಸ್ಟಿಕ್ಸ್ ಕೊಡೋ ಅಂಥದ್ದು, ಬೇರೆ ಬೇರೆ ಮೆಡಿಸಿನ್ಸ್ ಕೊಡೋ ಅಂಥದ್ದು, ಈ ರೀತಿ ಎಲ್ಲ ಕೆಲಸಗಳು ಆಗ್ತಿದೆ. ನಿಜಕ್ಕೂ ಈ ಎಲ್ಲ ಕೆಲಸಗಳಿಗೆ ನನ್ನ ಜೊತೆ ಇರುವಂತಹ ನನ್ನ ಯುವ ಮಿತ್ರರು ಮತ್ತು ನನ್ನ ಹಿರಿಯರ ಮಾರ್ಗದರ್ಶನ ಮತ್ತು ಯುವ ಮಿತ್ರರ ಶ್ರಮದಾನದಿಂದನೇ ಇವತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ಇಷ್ಟೊಂದು ಕೆಲಸ ಮಾಡೋಕ್ಕಾಗ್ತಿದೆ. ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸವನ್ನು ಇಡೀ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಯುವ ಮಿತ್ರರ ಸಹಾಯದಿಂದ ಮಾಡ್ತಾಯಿದ್ದೀನಿ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಾರ ಈ ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅದರ ನಂತರ ಮಂಚೇನಹಳ್ಳಿ ಭಾಗದಲ್ಲಿ ಮಾಡ್ತಿದ್ದೀವಿ, ಮತ್ತು ಅಂಗ್ರೇಕ್ನಹಳ್ಳಿ ಮಂಚನಬಲೆ ಭಾಗದಲ್ಲಿ ಮಾಡೋದಿದೆ, ಆರೋಬಂಡೆ ಆ ಕಡೆ ಎಲ್ಲ ಮಾಡ್ತೀವಿ. ಇನ್ನೂ ಒಂದು 4-5 ಕಡೆ ಒಂದು ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಂದು ಸಲ ಕವರ್ ಮಾಡುವಂಥ ಕೆಲಸನ ಮಾಡ್ತೀವಿ ಸರ್. ಗ್ರಾಮೀಣ ಪ್ರದೇಶದ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ಈ ಅಭಿಯಾನ ಮಾದರಿ ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕೆಳವಾರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.
ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಆತ ರೈತರ ಜಮೀನುಗಳಲ್ಲಿ ಹೂ ಕಳ್ಳತನ ಮಾಡಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದ. ಆತನನ್ನ ಕಂಬಕ್ಕೆ ಕಟ್ಟಿ ಹಾಕಿ ಗ್ರಾಮಸ್ಥರು ಬೈದು ಕೊನೆಗೆ ಪೊಲೀಸರಿಗೆ ಒಪ್ಪಿಸಿದ್ರು. ಆದರೆ ಈಗ ಅದೇ ವ್ಯಕ್ತಿ ಮನನೊಂದು ಸಾವಿಗೆ ಶರಣಾಗಿರುವ ಘಟನೆ ನಡೆದಿದೆ. ಅಂದು ಜುಲೈ 26 ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲುಗುರ್ಕಿ ಗ್ರಾಮದ ಬಳಿ ರೈತರು ಮಾರುಕಟ್ಟೆಗೆ ಸಾಗಿಸಲು ಹೂ ಬಿಡಿಸಿ ಬ್ಯಾಗುಗಳಲ್ಲಿ ತುಂಬಿ ಬೈಕ್ ಮೇಲೆ ಇಟ್ಟಿದ್ದ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಕತ್ತರಿಗುಪ್ಪೆ ಗ್ರಾಮದ ನಿವಾಸಿ ರೈತ ದುಷ್ಯಂತ್ ಎನ್ನುವ ವ್ಯಕ್ತಿಯೊಬ್ಬ ರೈತನ ಹೂವಿನ ಬ್ಯಾಗ್ ಅನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದ. ಕಳ್ಳತನದ ದೃಶ್ಯ CCTVಯಲ್ಲಿ ಸೆರೆಯಾಗಿತ್ತು. ಬಳಿಕ ರೈತರು ದುಷ್ಯಂತನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಥಳಿಸಿದ್ದರು. ನಂತರ ಮನೆಗೆ ಹೋಗಿದ್ದ ದುಷ್ಯಂತ್ಗೆ ಆತನ ಪತ್ನಿ, ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಬೈದಿದ್ದರಂತೆ. ಇದರಿಂದ ಮನನೊಂದ ದುಷ್ಯಂತ್ ಶುಕ್ರವಾರ ಸಂಜೆ ತೋಟದಲ್ಲಿ ಸಾವಿಗೆ ಶರಣಾಗಿ ಹೆಂಡತಿ ಮತ್ತು 2 ಹೆಣ್ಣು ಮಕ್ಕಳನ್ನ ತೊರೆದಿದ್ದು ಮಕ್ಕಳ ಭವಿಷ್ಯದ ಬಗ್ಗೆ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಮುರಳಿ ಅಂತೇಳಿ ಸರ್, ನಮ್ಮ ತೊಂಡೆಬವಿ. ಈಗ ದುಷ್ಯಂತ್ ಅವರು ಎಲ್ಲಿದ್ರು, ಯಾವ ಊರು, ಏನು ಕೆಲಸ ಮಾಡಿದ್ರೆ ಡೀಟೇಲ್ಸ್ ಸರ್? ಅವರು ನಮ್ಮ ಮಾವನ ಮಗ, ಸ್ವಂತ ನಮ್ಮ ಅತ್ತೆ ಮನೆ ಕೊಟ್ಟಿರೋದು ನಮ್ಮ ಅವ್ರಿಗೆ. ಅವ್ರ ಮಗ ಇಲ್ಲಿ ನಲ್ಲಿ ಮರದಳ್ಳಿ ಪಕ್ಕದಲ್ಲಿ ತೋಟದಲ್ಲಿ ಇರೋದು, ವಿಲೇಜಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ರು. ಒಂದು 15-20 ವರ್ಷದಿಂದ ಅವರು ಹೂವಿನ ವ್ಯಾಪಾರನೇ ಮಾಡ್ಕೊಂಡಿದ್ದಾರೆ ಸರ್. ವ್ಯವಸಾಯದಲ್ಲಿ ಅದನ್ನೇ ನಂಬ್ಕೊಂಡಿದ್ದಾರೆ ಅವರು, ಮಾಡ್ಕೊಂಡಿದ್ರು ಆ ಥರ. ಈಗ ನೆನ್ನೆ ಏನೋ ಈ ಥರ ಏನೋ ಸುದ್ದಿ ಆಗಿದೆ. ಮೊನ್ನೆ ಏನೋ ಒಂದು ಸಮಸ್ಯೆ ಆಗಿ. ಅವ್ರೇನು ಕೆಲಸ ಮಾಡ್ತಾರೆ ಸರ್? ಯಾರು? ದುಷ್ಯಂತ್ ಅವ್ರು ಏನು ಕೆಲಸ ಮಾಡ್ತಾರೆ? ವ್ಯವಸಾಯನೇ ಮಾಡ್ತಿದ್ರು ಸರ್. ಹೌದು, ಹೂ ವ್ಯಾಪಾರ ಮಾಡ್ತಿದ್ರು ಸರ್. ಹೂವು ಗಿಡ ಇದ್ದವರು, ರೋಸ್ ಇತ್ತು. ಎಷ್ಟು ಎಕರೆ ಹಾಕಿದ್ದಾರೆ? ಒಂದು 2 ಎಕರೆ ಇತ್ತು ಸರ್. 2 ಎಕರೆಯಲ್ಲಿ ರೋಸ್ ಇದು ಮಾಡಿಕೊಂಡೆ ಅದನ್ನೇ ವ್ಯವಹಾರವಾಗಿ ಅವ್ರು ಇಟ್ಕೊಂಡಿದ್ರು. ಈ ಮನೆ ಗುಂಡ್ಲುಗುರ್ಕಿಯಲ್ಲಿ ಏನಾಗಿತ್ತು ಸರ್? ಅವನಿಗೆ ಒಂದು 15 ವರ್ಷದಿಂದ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗಿಂದ ಸ್ವಲ್ಪ ಅವನಿಗೆ ಪ್ರಜ್ಞೆ ಸ್ವಲ್ಪ ವೀಕ್ ಆಗಿತ್ತು. ಮೈಂಡ್ ಸ್ವಲ್ಪ ಅವನಿಗೆ ಅಸ್ವಸ್ಥನಾಗಿದ್ದ ಅಂದ್ಕೊಳ್ಳಿ. ಅಲ್ಲಿಗೆ ಹೇಳಬೇಕು ಅಂದರೆ ಅಸ್ವಸ್ಥನಾಗಿದ್ದ. ಏನಾನ ಮನೆಯಲ್ಲಿ ಇವಾಗ ಏನಾನ ಬೇಕು ಅಂದರೆ, ಇವಾಗ ಎಲ್ಲನ ಹೋಗ್ಬೇಕು ಅಂತಂದರೆ, ಏನಾನ ಖರ್ಚಿಗೆ ಬೇಕು ಅಂದರೆ ಯಾವಾಗಂದರೆ ಯಾವಾಗ ಕೇಳೋರು, ಕೊಡೋರು ಅವರು ಪಾಪ. ಏನೋ ಮೊನ್ನೆ ಇದಾಗಿದೆ ಕೇಳಿದ್ದಾರೆ, ಏನೋ ಕೊಟ್ಟಿಲ್ವೇನೋ, ಅದರಿಂದ ಹೋಗಿ ಅಲ್ಲೇನೋ ಹೂವು ಏನೋ ತೊಗೊಂಡು ಇದು ಮಾಡಿದ್ದಾರೆ ಅಂತ ಎಲ್ಲ ಸುದ್ದಿಯಾಗಿ ಇದಾಗಿತ್ತು.
ಮಾಡಿದ್ದಾರೆ ಅಂತೇಳಿ ಅಲ್ಲಿ ರುಜು ಆಗಿತ್ತಲ್ವಾ, ಅದರಿಂದ ಅದನ್ನೆಲ್ಲ ಸುದ್ದಿಯಲ್ಲಿ ಮಾಡಿದ್ದಾರೆ. ಹೌದು ಸರ್, ಮೊನ್ನೆ ಅದೇನೋ ಹೂವು ಏನೋ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಟ್ಟಾಕಿದ್ದಾರೆ ಅವರು. ಇಲ್ಲ ಅಂತೇಳಿಲ್ಲ, ಅದು ನಿಜ, ಅಲ್ಲಿ ನಡೆದಿದೆ ಘಟನೆ, ಇಲ್ಲ ಅಂತೇಳಿಲ್ಲ. ಆದರೂ ಅವನು ಬೇಕು ಅಂತ ಕಳ್ಳ ಅಂತ ಏನಿಲ್ಲ ಸರ್. ಮೊದಲಿಂದ ಏನು ಕಳ್ತನ ಮಾಡಿದರೆ ಕಳ್ಳ ಅಂತ ರುಜು ಮಾಡ್ಕೊಂಡು ನಾವು ಒಪ್ಕೋಬೋದು ಅದನ್ನು. ಏನೋ ಮೊನ್ನೆ ಆ ಥರ ಮಾಡಿದಾನೆ, ಇಲ್ಲ ಅಂತೇಳಿಲ್ಲ. ಬಸ್ ಮೇಲಿಂದ ಬಿದ್ದಾಗಿಂದ ತಲೆ ಸ್ವಲ್ಪ ಇದಾಗಿ ಏನೋ ಆ ಥರ ಬಿಹೇವ್ ಮಾಡಿ. ಹೌದು ಸರ್, 15 ವರ್ಷದಿಂದ ಆ ಥರ ಆಗಿದ್ದು. 15 ವರ್ಷದಿಂದನೂ ಇದೇ ರೀತಿಯೇ. ಒಂದೊಂದು ವಾರಗಟ್ಟಲೆ ಮನೆ ಬಿಟ್ಟು ಹೊಟ್ಟೋಗ್ಬಿಡೋದು, ಎಲ್ಲಿ ನೆಂಟರಲ್ಲಿ ಮನೆಗೆ ಹೋಗೋದು, ದೇವಸ್ಥಾನಗಳಿಗೆ ಎಲ್ಲಿ ಶಿರಡಿ ಎಲ್ಲಿದೆ, ಎಲ್ಲಿ ಅಷ್ಟು ದೂರ ಕಿಲೋಮೀಟರ್ ಮನೆಗಳಲ್ಲಿ ಹೇಳ್ದಿರ ಅಷ್ಟು ಅವ್ನು ಮೈಂಡ್ ಕರೆಕ್ಟ್ ಆಗಿದ್ದರೆ ಈ ಥರ ಕಳ್ತನ ಮಾಡಬೇಕು ಅನ್ನೋ ಇದೂ ಬರ್ತಿರಲಿಲ್ಲ ಸರ್. ಏನೋ ಮೊನ್ನೆ ಈ ಥರ ಮಾಡಿದ್ದಾನೆ, ಇಲ್ಲ ಅಂತೇಳಿಲ್ಲ. ಆದರೂ ನಿನ್ನೆ ಈ ಥರ ಇದಾಗಿ ಮನಸ್ಸು ತುಂಬ ಬೇಜಾರಾಗ್ಬಿಟ್ಟು ನಿನ್ನೆ ಏನೋ ಕಾಳು ಮಾತ್ರ ಏನೋ ತಗೊಂಡು ಮನೆಯಲ್ಲೇ ಅವ್ರ ತಂದೆ ಮುಂದೆ ಏನೋ ವಾಮಿಟ್ ಮಾಡ್ಕೊಂಡಿದ್ರಿಂದ ಏನಪ್ಪ ಅಂತ ಕೇಳಿದರೆ ಈ ಥರ ನನಗೆ ತುಂಬ ಮನಸ್ಸು ಬೇಜಾರಾಗ್ಬಿಟ್ಟು ಮಾತ್ರೆ ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆ ಬೇಜಾರಿಂದ ಬಂದು ಇಲ್ಲಿ ಕರ್ಕೊಂಬಂದು ಅಸ್ವಸ್ಥನಾಗಿರೋನು ಕರ್ಕೊಬಂದು ಹಾಸ್ಪಿಟ್ಲಲ್ಲಿ ತೋರಿಸಿ ಅದೇದು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಯಾವುದೋ ಪ್ರಥಮ ಚಿಕಿತ್ಸೆ ಫಲಕಾರದೆ ಆಗದೆ ಸಾವನ್ನಪ್ಪಿದ್ದಾರೆ. ಪ್ಲಸ್ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀನಿ, ಅವ್ರ ಕುಟುಂಬಕ್ಕೆ ಏನಾನ ಆದರೆ ಸಹಾಯ ಮಾಡಿ ಅಂತ ಒಂದು ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಒಂದು ಗಮನಕ್ಕೆ ತಗೊಂಡು ಸರ್ಕಾರದಿಂದ ಅವರಿಗೆ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಏನಾನ ಸವಲತ್ತುಗಳು ಬರುವಂಗಿದ್ರೆ ದಯವಿಟ್ಟು ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ. ಇನ್ನು ದುಷ್ಯಂತ್ಗೆ ಮನೆಯಲ್ಲಿ ಏನೂ ಕಡಿಮೆ ಇರಲಿಲ್ಲ, ಆರ್ಥಿಕವಾಗಿಯೇ ಚೆನ್ನಾಗಿಯೇ ಇದ್ದ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದಂತ ಭೂಮಿ, ಪತ್ನಿ, ಮಕ್ಕಳು ಇದ್ದಾರೆ. ತಂದೆಯೂ ಸಹ ಚೆನ್ನಾಗಿಯೇ ನೋಡಿಕೊಂಡಿದ್ದರು. ಆದರೂ ಸಹ ಹಣಕ್ಕಾಗಿ ಅಡ್ಡದಾರಿ ಹಿಡಿದು ರೈತರ ತೋಟಗಳಲ್ಲಿ ಹೂಕಳ್ಳತನ ಮಾಡಿ ಮಾರಾಟ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದ. ಸ್ವಲ್ಪ ಮಾನಸಿಕ ಸಮಸ್ಯೆಯನ್ನು ಸಹ ಅನುಭವಿಸುತ್ತಿದ್ದ. ಈಗ ನೋಡಿದ್ರೆ ಸಾವಿಗೆ ಶರಣಾಗಿದ್ದಾನೆ ಎಂದು ಆತನ ಸಹೋದರಿ ಕಣ್ಣೀರು ಹಾಕಿದ್ರು. ಮನೆ ಪರಿಸ್ಥಿತಿ ಚೆನ್ನಾಗಿದೆ ಸರ್, ಆ ಥರ ಏನು ಹದಗೆಟ್ಟಿಲ್ಲ ಮನೆ ಪರಿಸ್ಥಿತಿ. ನಮ್ಮ ಅಪ್ಪ ಅವರೆಲ್ಲ ಚೆನ್ನಾಗೇ ನೋಡ್ಕೊತಿದ್ದಾರೆ ಸರ್. ಅವನು ಇಬ್ಬರು ಮಕ್ಕಳು ಸರ್, 3 ವರ್ಷದೊಂದು 5 ವರ್ಷದೊಂದು ಚಿಕ್ಕ ಮಕ್ಕಳು ಸರ್. ಅವ್ರ ಹೆಣ್ಮಕ್ಳು ಸರ್. ಅವ್ರು ಹೂವು ಕಿತ್ತಿಟ್ಟಿದ್ರಂತೆ, ಅವನ ಮೈಂಡ್ ಸರಿ ಇಲ್ಲ, ಅವನು ತಗೊಂಡು ಹೋಗಿದ್ದಾನೆ. ಆಮೇಲೆ ಅವರು ಹಿಡಿದು ಕಟ್ಟಿ ಹೊಡೆದಿದ್ದಾರೆ ಸರ್. ನಾವು ಬರೋಕ್ಕಾಗಲಿಲ್ಲ ಸರ್, ಅವ್ರ ಅಪ್ಪ ಅಮ್ಮನೇ ಹೇಳಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಧೈರ್ಯ ಹೇಳಿದ್ದಾರೆ, ಈ ಥರ ಮಾಡಬೇಡವೋ, ಏನೋ ಕಡಿಮೆ ಇದೆ, ನೀನು ಮಾಡ್ಕೊಂಡು ತಿನ್ನು ಅಂತ. ಅವ್ನ ಮೈಂಡ್ ಅವನ ಹತೋಟಿಯಲ್ಲಿ ಇರ್ತಾ ಇರಲಿಲ್ಲ ಸರ್. ಅವನಿಗೆ ಅದು ಯಾವ ಬಸ್ಸಲ್ಲಿ ಬಿದ್ದಾಗಿಂದ ಆ ಥರ ಆಗಿತ್ತು? ಹೌದು ಸರ್, ಬ್ರೈನ್ ಟ್ಯೂಮರ್, ಜ್ವರ ಬಂದಿತ್ತು, ಆಕ್ಸಿಡೆಂಟ್ ಆಗಿತ್ತು, ಬಸ್ಸಿಂದ ಬಿದ್ದಿದ್ದ. ಇಷ್ಟೆಲ್ಲ ಆಗಿ ಅವನ ತಲೆ, ಅವನು ಮನಸ್ಸು ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವನು ನರ್ವ್ಸ್ ಪ್ರಾಬ್ಲಮ್ ಅವನಿಗೆ. ಒಟ್ಟಾರೆ ಹೂ ಕಳ್ಳತನ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗೆ ಬುದ್ಧಿವಾದ ಹೇಳಿ ಕಳುಹಿಸಿದ್ದರು. ಆದರೆ ಗಂಡನ ಕೃತ್ಯದಿಂದ ಬೇಸತ್ತ ಆತನ ಪತ್ನಿಯೂ ಸಹ ದುಡಿದು ತಿನ್ನುವಂತೆ ಬುದ್ಧಿವಾದ ಹೇಳಿದ್ದಳು. ಮತ್ತೊಂದೆಡೆ ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪಗೊಂಡು ಇದೀಗ ಕಳ್ಳತನ ಪ್ರಕರಣದ ಆರೋಪಿ ಸಾವಿಗೆ ಶರಣಾಗಿರುವುದು ವಿಪರ್ಯಾಸವೇ ಸರಿ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕು ಆಡಳಿತ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಚೇಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಡಾಕ್ಟರ್ ಮಹಂತ ಶಿವಯೋಗಿ ಸ್ವಾಮೀಜಿ ಅವರ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆಯನ್ನ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಸಲಾಯಿತು. ಈ ವೇಳೆ ತಹಸೀಲ್ದಾರ್ ಮಾತನಾಡಿ, ಕರ್ನಾಟಕ ಸರ್ಕಾರವು ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷ ಆಗಸ್ಟ್ 1ರಂದು ರಾಜ್ಯದಾದ್ಯಂತ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸುತ್ತದೆ. ಈ ದಿನದ ಮುಖ್ಯ ಉದ್ದೇಶ ಮಾದಕ ವಸ್ತುಗಳ ಮತ್ತು ಮದ್ಯದ ವ್ಯಸನದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದ್ದು, ಯುವ ಜನತೆ ಮತ್ತು ಸಾರ್ವಜನಿಕರಿಗೆ ಮಾದಕ ವಸ್ತುಗಳು ಹಾಗೂ ಮದ್ಯದ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿಕೊಡುವುದಲ್ಲದೆ, ವ್ಯಸನಗಳು ಕೇವಲ ವ್ಯಕ್ತಿಯ ಆರೋಗ್ಯವಷ್ಟೇ ಅಲ್ಲದೆ ಇಡೀ ಕುಟುಂಬ ಮತ್ತು ಸಮಾಜವನ್ನೇ ನಾಶ ಮಾಡುತ್ತವೆ ಎಂದು ಜಾಗೃತಿ ಮೂಡಿಸಿದ್ದಾರೆ. ಮಾದಕ ವಸ್ತು ಮುಕ್ತ ಸಮಾಜ ಮತ್ತು ಶಾಲೆ. ಮಾದಕ ವಸ್ತು ಮುಕ್ತ ಶಾಲೆ, ಮಾದಕ ವಸ್ತು ಮುಕ್ತ ಕಾಲೇಜು, ಮಾದಕ ವಸ್ತು ಮುಕ್ತ ಕಾಂಪೌಂಡು, ಮಾದಕ ವಸ್ತು ನಮ್ಮ ಮುಕ್ತ ಊರು, ಮಾದಕ ವಸ್ತು ನಮ್ಮ ಭಾರತ ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಸಿಗರೇಟ್ ಅದು ಇದು ಹೊಡೆದ್ರೆ ಸ್ಟೇಷನ್ ಕಂಪ್ಲೇಂಟ್. ಅದು ಇನ್ನೊಂದು ನಿಮಗೆ ಧೈರ್ಯ ಏನು ಗೊತ್ತಾ, ಡಾಕ್ಟರ್ ಅವರು
ಡಾಕ್ಟರ್ ಮೇಡಮ್ ಬಂದಿದ್ದಾರೆ. ಏನು ಗೊತ್ತಾ, ನಿಮಗೆ ಅನ್ನ ಕುಡಿಯೋದ್ರಿಂದ ಏನು ತೊಂದರೆಗಳಾಗುತ್ತೆ, ನಿಮ್ಮ ದೇಹದಲ್ಲಿ ಏನು ಬದಲಾವಣೆಗಳಾಗುತ್ತೆ, ಯಾವ ರೀತಿ ರೋಗ ಉಲ್ಬಣಿಸುತ್ತೆ ಅನ್ನೋದು ಅವರು ಮಾಹಿತಿ ನೀಡ್ತಾರೆ. ಇಷ್ಟೊಂದು ಎಲ್ಲ ಮಾಹಿತಿ ಒಳ್ಳೆಯ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಬೌದ್ಧಿಕ ಮತ್ತು ಭೌತಿಕ ಎರಡನ್ನೂ ನೀವು ಸಮಾನಾಂತರವಾಗಿ ತೆಗೆದುಕೊಂಡು ಎರಡನ್ನೂ ಕೈ ಬಿಟ್ಟರೆ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಚಟ್ಟಕ್ಕೆ ಎಲ್ಲಿ ತಗೊಂಡೋಗುತ್ತೆ ಚಟ್ಟ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಯಾರು ನೀರು ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ಆದಷ್ಟು ಕಳೆ ಬೆಳೀತದೆ. ಆದರೆ ಈ ಚಟ ಇದೆಯಲ್ವಾ, ಇದಕ್ಕೆ ನಾವೆಲ್ಲರೂ ಇವತ್ತು ನಾನಿಲ್ಲ ಅಂತಂದರೆ ನಮ್ಮ ಅಪ್ಪ ಹಾಕ್ತಾರೆ, ನಮ್ಮ ಅಪ್ಪ ಇಲ್ಲ ಅಂದರೆ ಇನ್ನೊಬ್ರು ಯಾರೋ ಹಾಕಿ ಆಯ್ಕೆ ಮಾಡಿದ್ರನ್ನ ನಾವು ಬೆಳೆಸ್ತೀವಿ. ಇದೆಲ್ಲರೂ ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು. ಹಾಗಾಗಿ ನಮ್ಮ ಹವ್ಯಾಸಗಳು ಹೇಗಿರಬೇಕು, ಹೇಗಿರಬಾರ್ದು ಅಂತಕ್ಕಂಥ ಭಾಳ ದೊಡ್ಡದ್ದು ನಾವು ದಿಗ್ಭ್ರಮೆಯನ್ನು ಉಂಟು ಮಾಡ್ತಕ್ಕಂತಹ ಸಮಾಜದಲ್ಲಿದ್ದೀವಿ. ನೀವು ಮೊಬೈಲ್ ತೆಗೆದು ನೋಡಿದ್ರೆ ನೀವು ನೋಡೋದೆಲ್ಲ ಕೂಡ 80% ಹೆಚ್ಚು ಭಾಗ ವ್ಯಸನಕ್ಕೆ ಸಂಬಂಧಪಟ್ಟಿದೆ. ಮೆರವಣಿಗೆಯ ನಂತರ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲಾ ಕಾಲೇಜುಗಳಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಈಶ್ವರ್, ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಮೌನಿಕಾ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಜೆಕೆ ಆನಂದ್, ಉಪನ್ಯಾಸಕರಾದ ವೆಂಕಟರಮಣಪ್ಪ, ವೇಣು, ಪಿಜಿ ವೆಂಕಟರಾಮಿರೆಡ್ಡಿ ಸೇರಿದಂತೆ ಮುಂತಾದವರು ಇದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಚಿಂತಾಮಣಿ ತಾಲೂಕಿನ ಪ್ರವಾಸಿ ಮಂದಿರದಿಂದ ನಡೆದ ಈ ಜಾಗೃತಿ ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಧೂಮಪಾನ, ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಮೂಡಿಸುವ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಜಾಗೃತಿ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ, ಯುವಜನತೆ ಮತ್ತು ವಿದ್ಯಾರ್ಥಿಗಳು ಸಿಗರೇಟ್, ಡ್ರಗ್ಸ್ ಹಾಗೂ ಇತರ ದುರಭ್ಯಾಸಗಳಿಗೆ ಬಲಿಯಾಗುತ್ತಿರುವುದು ಕಳವಳಕಾರಿ ಸಂಗತಿ. ಇಂತಹ ವ್ಯಸನಗಳಿಂದ ಜೀವನ ಹೇಗೆ ನಾಶವಾಗುತ್ತದೆ ಎಂಬುದರ ಬಗ್ಗೆ ಅರಿವು ಮೂಡಿಸಲು ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಬೆಳೆಯುವ ಮಕ್ಕಳು ದುರಭ್ಯಾಸಗಳಿಂದ ದೂರವಿದ್ದು ಉತ್ತಮ ಜೀವನ ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಶ್ರೀ ಮಹಾಂತ ಯೋಗಿ ಶಿವಯೋಗಿ ಸ್ವಾಮಿಗಳ ಒಂದು ಜನ್ಮದಿನದ ಅಂಗವಾಗಿ ವ್ಯಸನಮುಕ್ತ ದಿನಾಚರಣೆ ಆಚರಣೆ ಮಾಡಬೇಕಾಗಿ ಸರ್ಕಾರದಿಂದ ಆದೇಶ ಬಂದಿದೆ. ಅದೇ ರೀತಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ದಿನ ಚಿಂತಾಮಣಿ ತಾಲೂಕಿನಲ್ಲಿ 1ನೇ ತಾರೀಕು ಆಗಸ್ಟ್ 2026ನೇ ತಾರೀಕು ಮಕ್ಕಳನ್ನ ಸೇರಿಸಿ, ಅದೇ ರೀತಿ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಥಾ ಹಮ್ಮಿಕೊಂಡಿರುವಂಥ ಮುಖ್ಯ ಉದ್ದೇಶ ಬೆಳೆಯುವಂಥ ಮಕ್ಕಳಲ್ಲಿ ಯಾವುದೇ ವ್ಯಸನಗಳಿರಬಾರ್ದು, ಇರುವಂಥ ವ್ಯಸನಗಳನ್ನ ಹೊರತುಪಡಿಸಬೇಕು. ಮತ್ತು ಜನಗಳಲ್ಲಿ, ನಾಗರಿಕರಲ್ಲಿ, ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಈ ವ್ಯಸನ ಮುಕ್ತ ದಿನಾಚರಣೆಯ ಉದ್ದೇಶ ಏನಿದೆ ಅದು ತಲುಪಲಿ ಅನ್ನೋಂಥ ಒಂದು ಕಾರಣಕ್ಕಾಗಿ ಈ ದಿನ ನಾವು ಜಾಥಾ ಹಮ್ಮಿಕೊಂಡಿದ್ದೀವಿ. ಸಿಗರೆಟ್ಟು ಏನಿದೆ, ಬೇರೆ ಡ್ರಗ್ಸು, ಆ ರೀತಿಯಾದಂಥ ಒಂದು ವ್ಯಸನಗಳಿಗೆ ಈಗ ನಮ್ಮ ಇವರು ಸಿಲುಕ್ಕೊಂತ ಇದ್ದಾರೆ. ಆ ಒಂದು ವ್ಯಸನಗಳನ್ನ ಮಾಡಿಕೊಂಡ್ರೆ ಜೀವನ ಹೇಗೆ ನಾಶ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ವ್ಯಸನಗಳಿಂದ ದೂರ ಆಗಬೇಕು, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಮಕ್ಕಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲೂ ಕೂಡ ನಾವು ಜಾಥಾಗಳು, ಕಾರ್ಯಾಗಾರಗಳು ಮಾಡ್ತೀವಿ. ವ್ಯಸನಗಳಂದರೆ ಮುಖ್ಯವಾಗಿ ಯಾರು ನಮ್ಮ ಬೆಳೆಯುವಂಥ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರು ಈ ಒಂದು ಚಟಗಳಿಗೆ ಏನು ಅವರಿಗೆ ಇದಾಗಬಾರ್ದು ಅಂತ ಒಂದು ಹೇಳೋದಕ್ಕೋಸ್ಕರ ಇದನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಕಾರ್ಯಾಗಾರಗಳನ್ನು ಕೂಡ ಹಮ್ಮಿಕೊಂತೀವಿ. ಮುಖ್ಯವಾಗಿ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ನಾವು ಪೊಲೀಸರ ಮತ್ತು ಅಬಕಾರಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಾಗಾರಗಳನ್ನು ಕೂಡ ಹಮ್ಮಿಕೊಳ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಾಲೇಜಿನಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಪಾಮುಚ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಸಾಹಿತ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕನ್ನಡ ಸಾಹಿತ್ಯದಲ್ಲಿ ಕತೆ, ಕವನ, ನಾಟಕ, ಚುಟುಕು, ಹನಿಗವನ, ಪ್ರವಾಸ ಸಾಹಿತ್ಯ ಹಾಗೂ ಜೀವನ ಚರಿತ್ರೆ ಸೇರಿದಂತೆ ಹಲವು ಪ್ರಕಾರಗಳಿದ್ದು ಅವೆಲ್ಲವೂ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತವೆ ಎಂದು ಚಲಪತಿ ಗೌಡ ಹೇಳಿದ್ದಾರೆ. ವಿಶೇಷವಾಗಿ ಕಡಿಮೆ ಪದಗಳಲ್ಲಿ ಗಾಢವಾದ ಅರ್ಥವನ್ನ ನೀಡುವ ಚುಟುಕು ಸಾಹಿತ್ಯ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಶಕ್ತಿಯನ್ನ ಹೊಂದಿದೆ ಎಂದು ಹೇಳಿದ್ದಾರೆ. ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ನಡಿವೆ,
ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೇರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಂಗೀತ ಕಲೆ ಮೆಚ್ಚಿ ವೀಣೆಯ ಬಿಡಿದೊಡೆ, ಶೃಂಗೇರಿ ಶಾರದೆಯ ಮಡಿಲಲ್ಲಿ ನಲಿವೆ. ವೀರ ಖಡ್ಗವ ಜಲಿಪಿಸುವ ವೀರನಾನಾದೊಡೆ. ಹೀಗಿದೆ, ಯಾರು ಉತ್ತರ ಗೊತ್ತಿದೆ ಅವರು ಚಕ್ ಅಂತ ಕೈ ಎತ್ತಿದ್ರೆ, ಅವ್ರು ಯಾರು ಮೊದಲು ಕೈ ಎತ್ತಾರೆ ಅವ್ರಿಗೆ ಅವಕಾಶ. ಉತ್ತರ ಹೇಳ್ಬೇಡಿ, ಹ್ಯಾಂಡ್ ರೈಸ್ ಮಾಡಿ. ಯಾರು ಫಸ್ಟ್ ಹ್ಯಾಂಡ್ ರೈಸ್ ಮಾಡಿರ್ತಾರೆ ಅವ್ರಿಗೆ ಅವಕಾಶ ಕೊಡು. ಅವ್ರಿಗೆ ಅವಕಾಶ. ಸರಿ, ಈಗ ಮೊದಲನೇ ಪ್ರಶ್ನೆ, ತುಡುಕುಗಳ ಬ್ರಹ್ಮ ಅಂತ ಯಾರನ್ನ ಕರಿತೀವಿ? ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ದಿನಕರ. ಈಗ ಪೆನ್ನಿನ ಮೊದಲನೇ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸರಿ ಉತ್ತರ. ಪ್ರೈಸ್. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚೂಸಾಪ ಉಪಾಧ್ಯಕ್ಷ ಮಹಂತೇಶ್, ವಿದ್ಯಾರ್ಥಿಗಳು ಓದಿನ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದರು. ಮೊಬೈಲ್, ಟಿವಿ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡ್ರೆ ಇಲ್ಲೇ ನಿಮ್ಮೂರಲ್ಲೇ ಇರಬೇಕು, ಚಿಕ್ಕಬಳ್ಳಾಪುರದಲ್ಲೇ ಇರಬೇಕು, ಬೆಂಗಳೂರಲ್ಲೇ ಇರಬೇಕು ಅಂತಕ್ಕಂಥದ್ದಿಲ್ಲ. ಪ್ರಪಂಚ ವಿಶಾಲವಾಗಿದೆ, ಎಲ್ಲಿ ಬೇಕಾದ್ರೂ ಹೋಗಬೇಕು. ಅದಕ್ಕೆ ಎಲ್ಲರೂ ಶಿಕ್ಷಣವನ್ನ ಪಡ್ಕೋಬೇಕು. ಅದಕ್ಕೆ ಕನ್ನಡದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಆಕಾಶ ಮೇಲೆ ಇದೆ, ಆಕಾಶ ಮೇಲೆ ಇದೆ, ಭೂಮಿ ಕೆಳಗಡೆ. ಆಕಾಶ ಮೇಲೆ ಇದೆ, ಭೂಮಿ ಕೆಳಗಡೆ. ನಮ್ಮ ಭವಿಷ್ಯ ಯಾರು ಈ ಜೀವನವನ್ನ ಮಾರ್ಚ್ ಹೇಳಿದಂಗೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿದ್ರಲ್ಲ, ಅದು ಹಾಗೆ ಗೋಲ್ಡನ್ ಲೈಫ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಸಮಯವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಯಾರು ಉಪಯೋಗಿಸ್ಕೊಳ್ತೀವೋ ಅವ್ರಿಗೆ ಮಾತ್ರ ಸಾಧ್ಯ ಇದೆ. ಓದಿದವರೆಲ್ಲರೂ APJ ಅಬ್ದುಲ್ ಕಲಾಂ ಆಗಕ್ಕಾಗಲ್ಲ. ಎಲ್ಲರೂ ಓದಿದವರೆಲ್ಲ ದೊಡ್ಡ ದೊಡ್ಡ ಕಂಪನಿಗಳನ್ನು ಸ್ಥಾಪನೆ ಮಾಡಕ್ಕಾಗಲ್ಲ. ಇಲ್ಲಿರೋರೆಲ್ಲ ಡಾಕ್ಟರ್, ಇಂಜಿನಿಯರ್ ಆಗಕ್ಕಾಗಲ್ಲ. ಸತ್ಯನಾ? ಆದ್ರೆ ಇದರಲ್ಲಿ ಒಂದು 15-20 ಜನ ಪ್ರಯತ್ನ ಮಾಡಿ ಸತತ ಪ್ರಯತ್ನವನ್ನು ಪಟ್ರೆ ಅದು ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು ಯಾರು ಅಲ್ಲ, ನಾವೆಲ್ಲ ಏನು ಅಂದ್ರೆ ದಾರಿಯನ್ನ ತೋರಿಸೋರು. ಈ ದಾರಿಯಲ್ಲಿ ಹೋದ್ರೆ ಒಳ್ಳೆಯದು ಅಂತ, ಆ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಬರಬೇಕು. ಮನಸ್ಸಿದ್ದರೆ ಅನ್ನುವಂಥದ್ದು ಸಾಧ್ಯ. ಜಿಲ್ಲಾ ಚುಸಾಪದಿಂದ ಸನ್ಮಾನ ಸ್ವೀಕರಿಸಿದ ಸಮಾಜ ಸೇವಕ ಮಹನ್ ಮಾತನಾಡಿ, ವಿದ್ಯಾರ್ಥಿಗಳು ತಂದೆ ತಾಯಿಯ ಕನಸುಗಳನ್ನು ನನಸು ಮಾಡುವತ್ತ ಗಮನ ಹರಿಸಬೇಕು. ಯಾವುದೇ ಮಾದಕ ವ್ಯಸನಗಳಿಗೆ ಬಲಿಯಾಗದೆ ಸಾಧಕರನ್ನ ಆದರ್ಶವಾಗಿಸಿಕೊಂಡು ಜೀವನದಲ್ಲಿ ಮುಂದೆ ಸಾಗಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಚಂದ್ರು, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸುತ್ತಿರುವ ಚುಟುಕು ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮವನ್ನು ಶ್ಲಾಘಿಸಿದ್ದಾರೆ. ರಸಪ್ರಶ್ನೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪುಸ್ತಕ ಬಹುಮಾನ ನೀಡಿ ಗೌರವಿಸಲಾಯಿತು. ಕಾಲೇಜಿನ ಉಪನ್ಯಾಸಕಿ ರೋಜಾ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಆಷಾಢ ಮಾಸದಲ್ಲಿ ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ, ಡ್ರೈ ಫ್ರೂಟ್ಸ್ ಅಲಂಕಾರದೊಂದಿಗೆ ದರ್ಶನ, ದೇಗುಲಕ್ಕೆ ಹರಿದು ಬಂದ ಭಕ್ತ ಸಾಗರ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಕ್ಷಣಗಣನೆ, ಸುಸೂತ್ರವಾಗಿ ನಡೆಯುವಂತೆ ಜಿಲ್ಲಾಡಳಿತ ಸಂಪೂರ್ಣ ಸಜ್ಜು, ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಪರಿಶೀಲನೆ. ಆಷಾಢ ಶನಿವಾರದ ಸಂಭ್ರಮ, ಗೊಟಕನಾಪುರದ ಶ್ರೀ ಬಯಲಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ದೇವರ ದರ್ಶನ ಪಡೆದು ಪುನೀತರಾದ ಭಕ್ತರು. ಸರ್ಕಾರಿ ಶಾಲೆಯಲ್ಲಿ ಸಂಸತ್ ಚುನಾವಣೆ, ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದ ಕಾರ್ಯಕ್ರಮ, ಚುನಾವಣೆ ಪ್ರಕ್ರಿಯೆಯಲ್ಲಿ ಮಿಂದೆದ್ದ ವಿದ್ಯಾರ್ಥಿಗಳು.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.